ಯಾರ್ಯಾರು ಸಿಇಟಿ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇರಾ ನಿಮ್ಗೆಲ್ಲರಿಗೂ ಕೂಡ ಮುಖ್ಯವಾಗಿ ಒಂದು ಮಾಹಿತಿ ಬಂದಿದೆ. ಅದು ಕೂಡ ಹೊಸ ರೂಲ್ಸ್ ಅಂತಾನೆ ಹೇಳ್ಬೋದು. ಇದು KA ಡೈರೆಕ್ಟರ್ ಅವರು ಅಫಿಷಿಯಲ್ ಆಗಿ ಹೇಳಿದ್ರೆ ಮತ್ತೆ ಇದ್ರ ಬಗ್ಗೆ ಕೆಲವು ನ್ಯೂಸ್ ಚಾನೆಲ್ಸ್ ಅಲ್ಲೂ ಕೂಡ ನ್ಯೂಸ್ಗಳು ಕೂಡ ಬಂದಿದೆ. ಏನಂದ್ರೆ ನಿಮ್ಮ ಸಿಇಟಿ ಕೌನ್ಸಿಲಿಂಗ್ ಗೆ ಸಂಬಂಧಪಟ್ಟ ಹಾಗೆ ಬಂದಿರುವಂತಹ ಇನ್ಫಾರ್ಮೇಶನ್ ಆಗಿರುತ್ತೆ. ಲೇಟೆಸ್ಟ್ ಏನ್ ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋ ಒಂದು ಲೈಕ್ ಕೊಟ್ಬಿಡೋಣ. ವಿಡಿಯೋ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ ಅಂತ ಒಂದು ರ್ಯಾಂಕ್ ಪ್ರೊಡಕ್ಟರ್ ಇದೆ. ಜಸ್ಟ್ ಇಲ್ಲಿ ನಿಮ್ಮ ಸಿಇಟಿ ಸ್ಕೋರ್ನ ಹಾಕಿ ನಂತರ ನಿಮ್ಮ PUC ಥಿಯರಿ ಸ್ಕೋರ್ನ ಹಾಕಿ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು. ನಿಮಗೆ ಎಷ್ಟು ಒಂದು ನಿಮ್ಮ ಸಿಇಟಿ ಸ್ಕೋರ್ ಬರ್ಬೋದು 2024 ಮತ್ತೆ 2023 ಡಾಟಾ ಪ್ರಕಾರ ಇಲ್ಲಿ ತೋರಿಸುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಸಿಇಟಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರೋ. ಇಲ್ಲಿ ಸಿಇಟಿ ರಿಸಲ್ಟ್ಗೆ ನೀವೇನೋ ವೆಯ್ಟ್ ಮಾಡ್ತಾ ಇರ, ಆದ್ರೆ ಪ್ರತಿ ವರ್ಷನೂ ಕೂಡ ಕೌನ್ಸಿಲಿಂಗ್ ನಡೀತಿತ್ತಲ್ಲ, ಆ ರೀತಿ ಈ ವರ್ಷ ಇರೋದಿಲ್ಲ. ಈ ವರ್ಷ ಇಲ್ಲಿ ಸಾಕಷ್ಟು ಚೇಂಜಸ್ಗಳು ಬರುತ್ತೆ. ಏನೇನು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಕಾಮನ್ ಆಗಿ ಒಂದು ಡೌಟ್ ಇರ್ಬೋದು. ಇವಾಗಲೇ ಏನ್ ಮಾಡಿದ್ರೆ ಅಂದ್ರೆ ನೀವು ಪ್ರತಿ ಸಲ ಲಾಗಿನ್ ಹಾಕು ಕೂಡ ಒಂದು OTP ಬೇಸ್ಡ್ ಚೇಂಜಸ್ ನ ತಂದಿರ. ಇದು ಫಸ್ಟ್ ಚೇಂಜಸ್. ನಿಮ್ಮ ಸಿಇಟಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಿರ. ಏನಕ್ಕೆ ಈ ರೀತಿ ಮಾಡಿರೋದಂದ್ರೆ ಕಳೆದ ವರ್ಷ ಏನಾಗಿದೆ ಅಂದ್ರೆ ಸೀಟ್ ಬ್ಲಾಕಿಂಗ್ ಆಗಿದೆ. ಸೀಟ್ ಬ್ಲಾಕಿಂಗ್ ಏನಕ್ಕಾಗುತ್ತೆ ಅಂದ್ರೆ ಇಲ್ಲಿ ನೋಡಿ RV BMS ಈ ರೀತಿ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಬಂದ್ಬಿಟ್ಟು ಫೀಸ್ ತುಂಬಾನೇ ಹೈ ಇರುತ್ತೆ, ಸರಿನಾ? ಅಲ್ಲಿ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಸಿಇಟಿಲಿ ಒಂದು ಸೀಟ್ ನ ಬ್ಲಾಕ್ ಮಾಡಿ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಕಮ್ಮಿ ದುಡ್ಡಿಗೆ ಅಡ್ಮಿಷನ್ ಆಗ್ಬೋದು ಕೌನ್ಸಿಲಿಂಗ್ ಮುಖಾಂತರ ಅನ್ಬಿಟ್ಟು ಆ ರೀತಿ ಕೆಲವರು ಅಡ್ಮಿಷನ್ ಮಾಡಿಸಿದಾರೆ ಲಾಸ್ಟ್ ಇಯರ್. ಅದೆಲ್ಲಾ ಕೂಡ KA ಗಮನಕ್ಕೆ ಬಂದಿದೆ. ಅದಕ್ಕೋಸ್ಕರ ನೀವು ಪ್ರತಿ ಸಲ ಲಾಗಿನ್ ಆಗ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ಲಿ ನಿಮ್ದು OTP ಬೇಸ್ಡ್ ಲಾಗಿನ್ ನ ತಂದಿರೋದು. ಅದಕ್ಕೋಸ್ಕರ ಈ ವರ್ಷ ಅದು ಫಸ್ಟ್ ಚೇಂಜಸ್ ಅಪ್ಲಿಕೇಶನ್ ಇಂದಾನೆ ತಂದಿದ್ದಾರೆ. ಏನ್ ಚೇಂಜಸ್ ಆಗಿರೋದಂದ್ರೆ ಇಲ್ಲಿ ಫಸ್ಟ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಕೌನ್ಸಿಲಿಂಗ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಆಪ್ಷನ್ ಎಂಟ್ರಿ ಆದ್ಮೇಲೆ ಸೀಟ್ ಅಲಾಟ್ಮೆಂಟ್ ಅಂತ ಆಗುತ್ತೆ. ನಿಮ್ಗೆ ಆ ಒಂದು ಸೀಟ್ ಸಿಕ್ಕಿರೋದು ಇಷ್ಟೇ ಇದೆಯಾ ಇಲ್ವಾ ಅಂತ ತಿಳ್ಕೊಳಕ್ಕೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಚಾಯ್ಸ್ ಎಂಟ್ರಿ ಕೊಡ್ತಾರೆ. ಆ ಒಂದು ಚಾಯ್ಸ್ ಎಂಟ್ರಿ ಪ್ರೋಸೆಸ್ ಅಲ್ಲಿ ನಿಮ್ಗೆ ನೀವು ನೆಕ್ಸ್ಟ್ ಏನ್ ಮಾಡ್ತೀರಾ ಅನ್ನೋದು ತಿಳಿಸ್ಬೇಕು. ಇವಾಗ ಹೋಗಿ ಅಡ್ಮಿಷನ್ ಆಗ್ತೀರಾ ಅಥವಾ ಸೀಟ್ ಹೋಲ್ಡ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀರಾ ಅಥವಾ ಇದನ್ನ ಬಿಟ್ಟುಬಿಟ್ಟು ನೀವು ಪ್ರೈವೇಟ್ ಆಗಿ ಹೋಗಿ ಅಡ್ಮಿಷನ್ ಆಗ್ತೀರಾ ಅಂತ ನೀವು ತಿಳಿಸ್ಬೇಕಾಗುತ್ತೆ, ಸರಿನಾ? ಇದೆಲ್ಲ ನಿಮಗೆ ಕನ್ಫ್ಯೂಷನ್ ಅನಿಸ್ತಾ ಇರುತ್ತೆ, ಏನಿದು ಚಾಯ್ಸ್ ಎಂಟ್ರಿ ನಮ್ಗೆ ಗೊತ್ತೇ ಇಲ್ವಲ್ಲ ಅಂತ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಕೌನ್ಸಿಲಿಂಗ್ ಟೈಮಲ್ಲಿ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಡೀಟೇಲ್ ವಿಡಿಯೋ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ವಿಡಿಯೋ ಇದೆ, ಕೌನ್ಸಿಲಿಂಗ್ ವಿಡಿಯೋ, ಅದ್ರ ಹೋಗಿ ಚೆಕ್ ಮಾಡ್ಕೊಳ್ಳಿ, ಸರಿನಾ? ಇವಾಗ ನಾನು ಏನೇ ಹೇಳ್ತೀನಿ ಜಸ್ಟ್ ಸಿಂಪಲ್ ಆಗಿ ತಿಳ್ಕೊಂಡಿರಿ. ನೆಕ್ಸ್ಟ್ ನಿಮ್ಗೆ ಆ ಒಂದು ಪ್ರೊಸೀಜರ್ ಬಂದ್ಮೇಲೆ ನಿಮ್ಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ, ಸರಿನಾ? ಇವಾಗ ಚಾಯ್ಸ್ ಎಂಟ್ರಿ ನೀವೇನಾದ್ರು ಕಾಲೇಜ್ ನೀವು ಸೇರ್ಕೋತೀರಾ ಅಂತ ಆಯ್ಕೆ ಮಾಡ್ಕೋತೀರಾ ಚಾಯ್ಸ್ ಒನ್ ಅಂತ ಕೊಟ್ಬಿಟ್ಟು, ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಅಡ್ಮಿಷನ್ ಆರ್ಡರ್ ಬರುತ್ತೆ. ಆ ಒಂದು ಅಡ್ಮಿಷನ್ ಆರ್ಡರ್ ಜನರೇಟ್ ಆಗಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದ್ರೆ ಕನ್ಫರ್ಮೇಶನ್ ಅದು ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತೀರಾ ಅಂತ. ಇನ್ ಕೇಸ್ ಆ ಒಂದು ಅಡ್ಮಿಷನ್ ಆರ್ಡರ್ ಬಂದಾದ್ಮೇಲೆ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗಿಲ್ಲ, ಸುಮ್ನೆ ಅದೇ ರೀತಿ ಬಿಟ್ರಿ ಅಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ನಿಮ್ಗೆ ಏನಾದ್ರು 1 ಲಕ್ಷ ಇರುವಂತ ಫೀಸ್ ಇರುವಂತ ಕಾಲೇಜ್ ಏನಾದ್ರು ಸಿಕ್ಕಿತ್ತು ಅಂದ್ರೆ ನೀವು 5 ಲಕ್ಷ ಪೆನಾಲ್ಟಿ ಫೀಸ್ ನ ಕಟ್ಬೇಕಾಗುತ್ತೆ. ಜೊತೆಗೆ ನಿಮ್ಗೆ 3 ವರ್ಷ ಕೌನ್ಸಿಲಿಂಗ್ ಇಂದ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅಂದ್ರೆ 3 ವರ್ಷ ನೀವು ಸಿಇಟಿ ಎಕ್ಸಾಮ್ ನ ಬರೆಯಕ್ಕಾಗಲ್ಲ. ಒಂದು ಸಲ ನಿಮ್ಗೆ ಏನೋ ಸೀಟ್ ಸಿಕ್ಕಿರೋದು ನಿಮ್ಗೆ ಇಷ್ಟ ಆಗಿ ನೀವು ಅದನ್ನ ಕನ್ಫರ್ಮ್ ಕೊಟ್ಟು ನೀವು ಕಾಲೇಜ್ಗೆ ಅಡ್ಮಿಷನ್ ಆಗಿಲ್ಲ, ಅದೇ ರೀತಿ ಬಿಡ್ತೀರಾ ಅಂದ್ರೆ ನಿಮ್ಗೆ ಫೈನು ಕೂಡ ಇರುತ್ತೆ. ಜೊತೆಗೆ ನೀವು 3 ವರ್ಷ ಸಿಇಟಿ ಎಕ್ಸಾಮ್ ಬರೆಯಕ್ಕಾಗಲ್ಲ ಮತ್ತೆ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಕ್ಕಾಗಲ್ಲ. ಬಗ್ಗೆ ನ್ಯೂಸ್ ಫಸ್ಟ್ ಕಡೆಯಿಂದನೂ ಕೂಡ ಇನ್ಫಾರ್ಮೇಶನ್ ಮತ್ತೆ ನ್ಯೂಸ್ ಚಾನಲ್ ಕಡೆಯಿಂದ ಆ ಒಂದು ಇನ್ಸ್ಟಾಗ್ರಾಮ್ ರೀಲ್ ಅಲ್ಲಿ ಇನ್ಫಾರ್ಮೇಶನ್ ಬಂದಿರೋದು. ಆ ಒಂದು ರೀಲ್ ನ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅಲ್ಲಿ ಹೋಗಿ ವಿಡಿಯೋನು ಕೂಡ ನೋಡ್ಕೋಬಹುದಾಗಿರುತ್ತೆ ಏನ್ ಹೇಳಿದ್ದಾರೆ ಅಂತ. ಇದ್ರ ಬಗ್ಗೆ ಸದ್ಯಕ್ಕೆ ಏನು ಕೂಡ ತಲೆ ಕೆಡಿಸ್ಕೋಬೇಡಿ, ಯಾಕಂದ್ರೆ ಅವರು ಡೀಟೇಲ್ ಆಗಿ ನೋಟಿಫಿಕೇಶನ್ ಬಿಡ್ತಾರೆ, ಯಾವ ರೀತಿ ಆಗುತ್ತೆ, ಯಾರಿಗೆ ಈ ರೀತಿ ಪನಿಷ್ಮೆಂಟ್ ಆಗುತ್ತೆ, ಇದ್ರ ಬಗ್ಗೆ ಕಂಪ್ಲೀಟ್ ನೋಟಿಫಿಕೇಶನ್ ಬಿಡ್ತಾರೆ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ರ್ಯಾಂಕ್ ಪೇಟರ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ.